ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಅಪ್ಪ. ಪಾರು, ಯಾಕೆ ಹೀಗೆ ಮಾಡಿದೆ? ನಿನ್ನ ತಲೆಯಲ್ಲಿ ಏನು ತುಂಬಿದೆ? ಅಮ್ಮವರು ಫೋನ್ ಮಾಡಿ ಅಪ್ಪವ್ರಿಗೆ ಎಲ್ಲ ವಿಷಯ ಹೇಳಿದ್ರು. ಜನನಿ ಮೇಲೆ ಕೈ ಮಾಡೋಷ್ಟು ದುರ್ಬುದ್ಧಿ ಯಾಕೆ ಬಂತು ನಿನಗೆ? ಹಾಗೆ ನನ್ನ ಮಗುನ ಕಾಪಾಡ್ಕೊಂಡಿದ್ದ ವಿಷಯನೂ ಹೇಳಿರ್ಬೇಕಲ್ವೇನಪ್ಪ? ಹಾಂ, ಹೇಳಿದ್ರು ಅದನ್ನು ಹೇಳಿದ್ರು. ಹಾಗೆ ನನ್ನ ಸೊಸೆಗೆ ಇತ್ತೀಚೆಗೆ ದುರ್ಬುದ್ಧಿ ಜಾಸ್ತಿ ಆಗಿದೆ ಅನ್ನೋದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ ಅಷ್ಟೇ. ಹೇಳಿದ್ದಿದ್ರೆ ನಿನ್ನ ಮರ್ಯಾದೆನೇ ಹೋಗೋದು ಅನ್ನೋದನ್ನು ಮರಿಬೇಡ. ಅಪ್ಪ, ನೀನು ಏನೇನೋ ಹೇಳಬೇಡ. ಆ ಥರ ಎಲ್ಲ ಯಾರು ಏನೂ ಅಂದ್ಕೊಂಡಿರಲ್ಲ. ಅಲ್ಲಪ್ಪ, ನನ್ನ ಮಗು ಅಪಾಯದಲ್ಲಿರೋದನ್ನ ನೋಡಿ ಅದಕ್ಕೆ ಕಾರಣ ಆಗಿರೋರು ಯಾರೇ ಆಗಿದ್ರು ನಾನು ಸುಮ್ಮನಿರೋದಕ್ಕಾಗಲ್ಲ. ಸುಮ್ಮನಿರು ಅಂತ ಹೇಳ್ತಿಲ್ಲ ಕಣೆ ಪಾರು. ನಾನು ನಿನಗೆ ಪುಟಾಣಿ ಮೇಲೆ ಎಷ್ಟು ಕಾಳಜಿ ಇದೆಯೋ ಜನನಿಗೂ ಅಷ್ಟೇ ಕಾಳಜಿ ಇರುತ್ತೆ ಅಲ್ವಾ? ಜನನಿ ಏನು ಬೇಕು ಅಂತ ಮಗನ ರಸ್ತೆಗೆ ಬಿಟ್ಬಿಡ್ತಾಳ? ಅವಳೇನೋ ಫೋನ್ ಮಾಡ್ತಿದ್ದಾಗ ಮಗು ಕೈ ಬಿಡಿಸ್ಕೊಂಡು ಹೋಗ್ಬಿಟ್ಟಿರುತ್ತೆ. ಅದು ಜನನಿಗೂ ಗಮನಕ್ಕೆ ಬಂದಿರಲ್ಲ. ಊರು ಮುಖಂಡ ವೀರಣ್ಣವ್ರ ಮಗಳು ಅವಳು. ಅಂಥವಳ ಮೇಲೆ ನೀನು ನಡು ರಸ್ತೆಯಲ್ಲಿ ಕೈ ಎತ್ತಿದ್ದು ಅಂದರೆ ಅವಳಿಗೆಷ್ಟು ಅವಮಾನ ಆಗಿರಲ್ಲ. ನೀನು ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಿದ್ದಿದ್ರೆ ನನ್ನ ಹತ್ರ ಈ ರೀತಿ ಮಾತಾಡ್ತಿರ್ಲಿಲ್ಲ. ಪುಟಾಣಿನ ಕಾಪಾಡಿ ಹೇಗೆ ಒಳ್ಳೇದು ಮಾಡಿದೆಯೋ ಹಾಗೆ ಜನನಿ ಮೇಲೆ ಕೈ ಎತ್ತಿ ತಪ್ಪು ಮಾಡಿದೀಯ. ಅದನ್ನು ತಿಳಿಸಿ ಹೇಳೋದಕ್ಕೋಸ್ಕರನೇ ನಾನು ನಿನಗೆ ಫೋನ್ ಮಾಡಿದ್ದು. ಸರಿ ಬಿಡು, ಜನನಿ ಹತ್ರ ಹೋಗಿ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತೀನಿ. ಹಠದಿಂದ ಕೇಳಬೇಡ, ಪ್ರೀತಿಯಿಂದ ಕೇಳು. ಹಾಗೆ ನೀನು ಮಾಡಿದ ತಪ್ಪು ಅಂತ ನಿನಗನ್ಸಿದ್ರೆ ಮಾತ್ರ ಕೇಳು. ಸರಿಯಪ್ಪ, ನೀನು ಹೇಳ್ದ ಹಾಗೆ ನಂದು ತಪ್ಪಿದೆ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದು. ಈಗ ಬೇಡ, ಅವಳು ಇನ್ನೂ ಕೋಪದ ಗುಂಗಲ್ಲೇ ಇರ್ತಾಳೆ. ಆಮೇಲೆ ನೀನು ಏನೇ ಕೇಳಿದ್ರು ಏನೇ ಹೇಳಿದ್ರು ಅವಳು ಅದೇ ಕೋಪದಲ್ಲಿ ನಿನಗೆ ತಿರುಗಿಸಿ ಏನಾದರೂ ಹೇಳಿದ್ರೆ ಇಡೀ ಮನೆ ವಾತಾವರಣನೇ ಕೆಡುತ್ತೆ. ನಿಮ್ಮಿಬ್ಬರ ಮನಸ್ತಾಪ ಇಡೀ ಮನೆಗೆ ಗೊತ್ತಾಗುತ್ತೆ. ಮತ್ತೀಗೇನಪ್ಪ ಮಾಡೋದು? ತಪ್ಪು ಮಾಡಿದವ್ರಿಗೆ ಅದನ್ನು ಹೇಗೆ ಸರಿಪಡಿಸಬೇಕು ಅಂತಲೂ ಗೊತ್ತಿರಬೇಕು. ಹಳೆ ದಿವಸ ಅವಳೊಬ್ಬಳೇ ಇದ್ದಾಗ ಸಮಾಧಾನದಿಂದ ಮಾತಾಡಿ ಕ್ಷಮೆ ಕೇಳು. ಸರಿಯಪ್ಪ. ಮಾತಾಡಾದ್ಮೇಲೆ ಅಲ್ಲಿ ಏನಾಯಿತು ಅಂತ ಹೇಳೋದನ್ನು ಮರಿಬೇಡ. ಸರಿಯಪ್ಪ, ಫೋನ್ ಮಾಡ್ತೀನಿ. ಹ್ಞೂ, ಹುಷಾರು. ಅತ್ಯಮ್ಮ, ಕಾಫಿ. ನನಗೆ ಬೇಡ. ಯಾಕತ್ಯಮ್ಮ? ಬೇಡ ಅಂತ ಹೇಳದ್ನಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.